ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೊಡಗು ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಮತ್ತು ಮುಕ್ತ ಬೃಹತ್ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿ ಮತ್ತು ಸೇವಾಜ್ಯೇಷ್ಠತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರಾಜ್ಯ ಸಂಘವು ಹಂತ ಹಂತವಾಗಿ ಕರೆ ನೀಡಿದ್ದ ರಾಜ್ಯವ್ಯಾಪ್ತಿ ನೀಡಿದ್ದ ಹೋರಾಟಕ್ಕೆ ಕೊಡಗು ಜಿಲ್ಲೆಯ ಸಂಘಟನೆ ಪದಾಧಿಕಾರಿಗಳು, ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು, ಶಿಕ್ಷಕರು ಒಂದು ದಿನದ ಸಾಂದರ್ಭಿಕ ರಜೆ ಹಾಕಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಟನೆಯ ನೇತೃತ್ವವನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಚೇತನ್ ರವರ ನೇತೃತ್ವದಲ್ಲಿ 200ಕ್ಕೂ ಅಧಿಕ ಮಂದಿ ಶಿಕ್ಷಕರು ಭಾಗವಹಿಸಿ ಮೌನ ಪ್ರತಿಭಟನೆ ಸಲ್ಲಿಸಿದರು. ಜಿಲ್ಲಾಧಿಕಾರಿ ವೆಂಕಟರಾಜ್, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಪ್ರಕಾಶ್, ಮೀನಾ ಮತ್ತು ಉಪನಿರ್ದೇಶಕರಾದ ರಂಗಧಾಮಪ್ಪರವರ ಸಮ್ಮುಖದಲ್ಲಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭ ಕೊಡಗು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ರಾಜ್ಯ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಎನ್ ಮಂಜುನಾಥ್, ಸೋಮವಾರಪೇಟೆ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಟಿ.ಕೆ. ಬಸವರಾಜ್, ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ್, ಕೆಎಸ್ಇಇಡಿಎ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಲಿಂಗ, ನಿವೃತ್ತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್, ಮಡಿಕೇರಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಮೋಹನ್ ಪೆರಾಜೆ, ವಿರಾಜಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸುರೇಂದ್ರ, ಸೋಮವಾರಪೇಟೆ ತಾಲೂಕು ಸಂಘದ ಜಿಪಿ ಕವಿತಾ ಕರುಂಬಯ್ಯ, ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಶಶಿಕುಮಾರ್, ಸುರೇಶ್ ಸೇರಿದಂತೆ 200ಕ್ಕೂ ಅಧಿಕ ಮಂದಿ ಶಿಕ್ಷಕರು ಭಾಗವಹಿಸಿ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರೇ, 3 ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ, ತಮ್ಗಾಗಲೇ ಈಗೆಲ್ಲ ಗೊತ್ತಿರೋ ಹಾಗೆ 2017ರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಒಂದು ಅತ್ಯಂತ ಅತಾರ್ಕಿಕವಾದ, ಅವೈಜ್ಞಾನಿಕವಾದಂಥ, ಅನ್ಯಾಯವಾದಂಥ ಒಂದು C&R ರೂಲ್ಸ್ ಅನ್ನು ಜಾರಿಗೆ ತರ್ತಾರೆ. ಎಲ್ಲ ಇಲಾಖೆಗಳಲ್ಲಿ ಪ್ರಮೋಷನ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ರೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾವು ಪದವಿಗಳನ್ನ 1, 2, 3 ಪದವಿಗಳನ್ನ ಡಾಕ್ಟರೇಟ್ ಅನ್ನ ಮಾಡಿದ್ರೂ ಸಹ ನಾವು 1ರಿಂದ 7ಕ್ಕೆ ಅಪಾಯಿಂಟ್ ಆದಂತ ಶಿಕ್ಷಕರನ್ನ 1ರಿಂದ 5ಕ್ಕೆ ಡಿಮೋಷನ್ ಮಾಡ್ತಕ್ಕಂಥ ಒಂದು ಕರಾಳ ಕಾನೂನನ್ನ ರಚನೆಯನ್ನ ಮಾಡಿದ್ದಾರೆ. ಅದನ್ನ ವಿರೋಧಿಸಿಕೊಂಡು ನಾವು 6-7 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೋ. ಕಳೆದ ವರ್ಷ ಕೂಡ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅತ್ಯಂತ ದೊಡ್ಡದಾದ ಲಕ್ಷಾಂತರ ಶಿಕ್ಷಕರು ಹೋರಾಟವನ್ನ ಮಾಡಿದ್ದೋ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ 1 ತಿಂಗಳ ಒಳಗೆ ನಾವು ಈ ಕರಾಳ ಕಾನೂನನ್ನ ತಿದ್ದುಪಡಿ ಮಾಡಿ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ಭರವಸೆಯನ್ನ ಕೊಟ್ಟಿದ್ರು. ಆದ್ರೂ 11.5 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ನಮ್ಮ ಭರವಸೆ ಈಡೇರಿಲ್ಲ. ಈ 7 ವರ್ಷಗಳಲ್ಲಿ ಅನೇಕ ಶಿಕ್ಷಕರು ಯಾವುದೇ ರೀತಿ ಬಡ್ತಿ ಇಲ್ಲದೆ, ಪ್ರಮೋಷನ್ಗಳಿಲ್ಲದೆ ಬಹಳ ನಿರಾಶೆಯಿಂದ ನಿವೃತ್ತಿಯನ್ನ ಹೊಂದಿ ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗಲೂ ಕೂಡ ಅವರು ಯಾವುದೇ ರೀತಿ ಅದನ್ನ ಜಾರಿಗೆ ತರ್ತಕ್ಕಂಥ ಮನಸ್ಸನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಕಳೆದ ವರ್ಷ ಏನು 12ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ ಹೋರಾಟವನ್ನು ಮಾಡಿದ್ದೋ, ಹಾಗಾಗಿ 1 ವರ್ಷದ ನೆನಪಿಗಾಗಿ ಈ ದಿನದಿಂದ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ನಮ್ಮ DDPR ಅವರ ಮುಖಾಂತರ ಈ ಒಂದು ಏನು ನಮ್ಮ ವೃಂದ ನೇಮಕಾತಿ ನಿಯಮ ತಿದ್ದುಪಡಿಯನ್ನ ಕಡತವನ್ನ ಅನುಮೋದನೆ ಮಾಡಿ ಜಾರಿಗೊಳಿಸಬೇಕು ಅಂತ ಹೇಳೋ ಮನವಿ ಏನಿದೆ ಅದನ್ನ ಇವತ್ತು ಕೊಡ್ತಾ ಇದ್ದೀವಿ. ಈ ತಿಂಗಳ 25ರೊಳಗಡೆ ಏನಾದರೂ ಜಾರಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಬೆಂಗಳೂರಲ್ಲಿ ಹೋರಾಟವನ್ನ ಮಾಡಿಕೊಂಡು ಶಿಕ್ಷಕರ ದಿನಾಚರಣೆಯನ್ನ ಬಹಿಷ್ಕರಿಸತಕ್ಕಂಥದ್ದು ಮತ್ತು 1ರಿಂದ 5ಕ್ಕೆ ಮಾತ್ರ ಪಾಠ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ಎಲ್ಲ ಶಿಕ್ಷಕ ಬಾಂಧವರು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡದೆ ತಾವು ಇದನ್ನ ಪರಿಗಣಿಸಿ ದಯಮಾಡಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದರ ಮೂಲಕ ತಾವು ಕೂಡ ನಮ್ಮ ಈ ಶಿಕ್ಷಕರ ಏನು ಅನ್ಯಾಯವಾದ ಒಂದು ಕಾನೂನಿದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ತಾ ಇದ್ವಿ ಎಲ್ಲ ಶಿಕ್ಷಕರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮಂಡ್ಯದಲ್ಲಿ ಕೆಆರ್ಎಸ್ ಪಕ್ಷದ 6ನೇ ವರ್ಷದ ಸಂಸ್ಥಾಪನಾ ಮತ್ತು ಬೃಹತ್ ಸಮಾವೇಶ ಅರ್ಥಪೂರ್ಣವಾಗಿ ನಡೆಯಿತು. ಕೆಆರ್ಎಸ್ ಪಕ್ಷದ 6ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಬೃಹತ್ ಸಮಾವೇಶ ಸಕ್ಕರೆ ನಾಡು ಮಂಡ್ಯದ ಸಿಲ್ವರ್ ಜೂಬ್ಲಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ನೂತನ ರಾಜ್ಯ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು, ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಲೂಟಿಗಳಂತಹ ಅಕ್ರಮಗಳ ವಿರುದ್ಧ ಆರ್ಎಸ್ ಪಕ್ಷ ದಿನನಿತ್ಯ ಹೋರಾಟವನ್ನ ಮಾಡುತ್ತಿದ್ದು, ರಾಜ್ಯದ ಲಕ್ಷಾಂತರ ಮಂದಿಯನ್ನು ಸೆಳೆಯುತ್ತಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ, ಲೂಟಿ, ಅನ್ಯಾಯ, ಅಕ್ರಮ, ಮೋಸಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದು, ಇವುಗಳ ವಿರುದ್ಧ ಹೋರಾಟ ಮಾಡುವ ಯಾವ ರಾಜಕೀಯ ಪಕ್ಷವೂ ಮುಂಚೂಣಿಯಲ್ಲಿಲ್ಲ. ಆದರೆ ಕೆಆರ್ಎಸ್ ಪಕ್ಷವು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕಿಳಿದು ಇಂದು 6 ವರ್ಷಗಳು ಕಳೆದಿದೆ. ಭ್ರಷ್ಟಾಚಾರದ ಪ್ರಕಾರಗಳನ್ನು ಪತ್ತೆ ಹಚ್ಚಿ ಸಮಾಜಕ್ಕೆ ತಲುಪಿಸಿ, ಭ್ರಷ್ಟ ಅಧಿಕಾರಿಗಳನ್ನು, ಲೂಟಿಕೋರರನ್ನ, ವಂಶ ಪಾರಂಪರ್ಯದ ರಾಜಕಾರಣಿಗಳನ್ನ ಮನೆಗೆ ಕಳುಹಿಸುವ ಕೆಲಸ ಕೆಆರ್ಎಸ್ ಪಕ್ಷವು ಮಾಡುತ್ತಿದೆ ಎಂದು ತಿಳಿಸಿದರು. ಕೆಆರ್ಎಸ್ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ದೀಪಕ್ ಸಿಎನ್ ಅವರು, ಪಕ್ಷದ ಜವಾಬ್ದಾರಿ ಮತ್ತು ನಾಡಿನ ಜನರ ಏಳಿಗಾಗಿ ಶ್ರಮಿಸಿ ದುಡಿಯುತ್ತಿದ್ದೇವೆ. ಕೆಆರ್ಎಸ್ ಪಕ್ಷವು ಮುಂದಿನ ಎಲ್ಲ ಹಂತಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ರಾಜ್ಯದ ಬಡವರ, ಹಿಂದುಳಿದವರ, ಕೃಷಿಕರ, ಮಹಿಳೆಯರ, ಯುವಕರ, ರೈತರ ಬೆನ್ನೆಲುಬಾಗಿ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ನೂತನ ಕಾರ್ಯದರ್ಶಿಯಾಗಿ ನೇಮಕರಾದ ರಘು ಜಾಣಗೆರೆ, ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್, ನೂತನ ಜಂಟಿ ಕಾರ್ಯದರ್ಶಿ ಜೀವನ್, ಉಪಾಧ್ಯಕ್ಷರಾದ ಸೋಮಸುಂದರ್, ಮಂಜುನಾಥ್ ಸೇರಿದಂತೆ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಪಕ್ಷದ ಸೈನಿಕರು ಇದ್ದರು. ಜನಪರ ಆಡಳಿತ ಭ್ರಷ್ಟಾಚಾರ ಆಡಳಿತ ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವು ನಡೆಯಿತು. ಕಂಪ್ಯೂಟರ್ ಮೊಬೈಲ್ ಯುಗದಲ್ಲಿ ಇರುವ ನಾವು ಅದರಿಂದ ಹೊರಬಂದು ಮನೋ ಉಲ್ಲಾಸದಿಂದ ಇರಬೇಕೆಂದರೆ ಕ್ರೀಡೆ, ಯೋಗ ಹಾಗೂ ಜ್ಞಾನ ಇದನ್ನು ಅಳವಡಿಸಿಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಬಂಟೇನಹಳ್ಳಿ ಪ್ರಾಥಮಿಕ ಶಾಲಾ ಪ್ರಾಯೋಜಕತ್ವದಲ್ಲಿ ಹೊಯ್ಸಳ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳ ಬೀರೂರು ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಮಕ್ಕಳ ಮನಸ್ಸು ಉಲ್ಲಾಸ ಭರಿತವಾಗಲಿದೆ. ಕ್ರೀಡೆಯಲ್ಲಿ ಯಾರು ಹೆಚ್ಚು ಭಾಗವಹಿಸುತ್ತಾರೋ ಅವರು ತರಗತಿಯ ಕಲಿಕೆಯಲ್ಲೂ ಹೆಚ್ಚು ಗಮನ ಹರಿಸುತ್ತಾರೆ ಎಂದು ತಿಳಿಸಿದರು. ಬಿಇಒ ರಾಜೇಗೌಡರವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಸಿಒ ಜಗದೀಶ್, ಶಿಕ್ಷಣ ಸಂಯೋಜಕ ಕುಮಾರ್, ತಾಲೂಕು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ನಾಗರಾಜ್, ಸಿಆರ್ಪಿ ಜಗದೀಶ್, ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್, ಅನುದಾನ ರಹಿತ ಶಾಲೆಗಳ ಸಂಘದ ಅಧ್ಯಕ್ಷ ಮೆಹಬೂಬ್, ಬಂಟೇನಹಳ್ಳಿ ಶಾಲೆಯ ಮುಖ್ಯ ಅಮೃತಂಗಮಯ ಓಂ ಶಾಂತಿ 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 ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ದೇಶಭಕ್ತಿ ಗೀತಗಾಯನ ನಡೆಯಿತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಮ್ಮಿಕೊಂಡಿರುವ ದೇಶಭಕ್ತಿ ಗೀತಗಾಯನ ಹಾಗೂ ಜಾನಪದ ಗೀತಗಾಯನ ಸ್ಪರ್ಧೆಗಳು ಮಕ್ಕಳಲ್ಲಿ ದೇಶಾಭಿಮಾನ ಬೆಳೆಸುವುದರ ಜೊತೆಗೆ ಸಂಗೀತಾಭಿರುಚಿಯನ್ನು ವೃದ್ಧಿಸುತ್ತದೆ ಎಂದು ಆಲೂರು ವಿಶ್ವೇಶ್ವರಯ್ಯ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಎಚ್.ವಿ. ನಾಗಭೂಷಣ್ ಅಭಿಪ್ರಾಯಪಟ್ಟರು. ಆಲೂರು ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ತಾಲೂಕು ಮಟ್ಟದ ದೇಶಭಕ್ತಿ ಗೀತಗಾಯನ ಸ್ಪರ್ಧೆಯಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಸ್ಕೌಟ್ ಆಯುಕ್ತ ಸ್ಟೀಫನ್ ಪ್ರಕಾಶ್ ಮಾತನಾಡಿ, ಉತ್ತಮ ಪ್ರಜೆಗಳನ್ನ ಸಮಾಜಕ್ಕೆ ನೀಡುವುದರ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ನಮ್ಮ ದೇಶದಲ್ಲಿ 1 ಶತಮಾನದಿಂದಲೂ ಶ್ರಮಿಸುತ್ತಿದೆ. ಪ್ರತಿ ಶಾಲೆಯ ಪ್ರತಿ ಮಗುವಿಗೂ ಈ ಸ್ಕೌಟ್ಸ್ ಗೈಡ್ಸ್ ಚಳವಳಿ ವಿಸ್ತರಣೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖೇನ ಮಕ್ಕಳ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯವನ್ನ ಗಟ್ಟಿಗೊಳಿಸುವ ಕೆಲಸವನ್ನ ಮಾಡುತ್ತಿದೆ ಎಂದರು. ಆಲೂರು ತಾಲೂಕು ಸ್ಥಳೀಯ ಸಂಸ್ಥೆ ಉಪಾಧ್ಯಕ್ಷರಾದ ಸಿಎಸ್ ಪೂರ್ಣಿಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ಕೌಟ್ ಆಯುಕ್ತರಾದ ಸ್ಟೀಫನ್ ಪ್ರಕಾಶ್, ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಜಿಲ್ಲಾ ಸಹಾಯಕ ಆಯುಕ್ತರಾದ ಪ್ರೇಮ ಪ್ರಕಾಶ್, ತಾಲೂಕು ಸಹ ಕಾರ್ಯದರ್ಶಿ ಎಚ್.ಡಿ. ಕುಮಾರ್, ತಾಲೂಕು ಜಂಟಿ ಕಾರ್ಯದರ್ಶಿ ಕೆಎಲ್ ವೆಂಕಟರಂಗಯ್ಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರೇಂಜರ್ ಲೀಡರ್ ಅನುಷರ್ ಅವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ಹೊಯ್ಸಳ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಅವ್ಯವಸ್ಥೆಯು ಆಗರವಾಗಿದೆ. ಈ ಕುರಿತು ಒಂದು ವರದಿ.
ಹಾಸನ ಜಿಲ್ಲೆ ಬೇಲೂರಿನ ಹೊಯ್ಸಳ ಕ್ರೀಡಾಂಗಣ ಅವ್ಯವಸ್ಥೆಯ ಆಗರವಾಗಿದೆ. ವೈಎನ್ ರುದ್ರೇಶ್ ಗೌಡರವರು ಶಾಸಕರಾಗಿದ್ದಕ್ಕಿಂತ ಅವಧಿಯಲ್ಲಿ 63 ಲಕ್ಷ ರು ವೆಚ್ಚದಲ್ಲಿ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಆರಂಭಗೊಂಡು 13 ವರ್ಷಗಳಾಗಿವೆ. ಆನಂತರ ಕೆಎಸ್ ಲಿಂಗೇಶ್ ಶಾಸಕರಾದ ಅವಧಿಯಲ್ಲಿ ಹೆಚ್ಚುವರಿಯಾಗಿ ಅಲ್ಪ ಪ್ರಮಾಣದ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದರೂ ಕ್ರೀಡಾಂಗಣ ಮೂಲಭೂತ ಸೌಕರ್ಯಗಳಿಂದ ಪರಿಪೂರ್ಣಗೊಳ್ಳಲಿಲ್ಲ. ಪರಿಣಾಮ ಕ್ರೀಡಾಕೂಟಕ್ಕೆ ಆಗಮಿಸುವ ಸ್ಪರ್ಧಿಗಳಿಗೆ ಬಿಸಿಲು ಮಳೆಯಿಂದ ರಕ್ಷಣೆ ಇಲ್ಲ. ಕ್ರೀಡಾಂಗಣದ ಒಳಭಾಗದಲ್ಲಿ ಗುಂಪು ಆಟ ಅಂಕಣಗಳು ಮುಳ್ಳು ಗಿಡಗಳಿಂದ ತುಂಬಿ ತುಳುಕುತ್ತಿವೆ. ಇತರರಿಗೆ ಆಟವಾಡುವುದು ಹೇಗೆ ಎಂಬ ಪ್ರಶ್ನೆ ಕ್ರೀಡಾಕೂಟಗಳದು ಹಾಗೂ ಪೋಷಕರದ್ದು. 100 ರಿಂದ 1200 ಮೀಟರ್ ವರೆಗೆ ಓಡುವ ಟ್ರ್ಯಾಕ್ ಕೂಡ ಅವ್ಯವಸ್ಥೆಯಿಂದ ಕೂಡಿದ್ದು, ಇದರೊಳಗೆ ಸ್ಪರ್ಧಿಗಳನ್ನು ಓಡಿಸುವ ಬದಲು ಕ್ರೀಡಾಂಗಣದ ಒಳಭಾಗದಲ್ಲಿ ಓಡಿಸುವ ವ್ಯವಸ್ಥೆಯಾಗುತ್ತಿದೆ. ಗುಂಪು ಆಟಗಳ ಆಡಿಸಲು ಅಂಕಣಗಳು ಅವ್ಯವಸ್ಥೆಯಿಂದಾಗಿ ಕ್ರೀಡಾಂಗಣದ ಸಮೀಪವೇ ಇರುವ ಮುರಾರ್ಜಿ ಶಾಲೆ ಅಂಕಣಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಇನ್ನು ಹಲವಾರು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಹೊಯ್ಸಳ ಕ್ರೀಡಾಂಗಣ ಅಭಿವೃದ್ಧಿಗೆ ಶಾಸಕರು ಹಾಗೂ ಕ್ರೀಡಾ ಸಂಘ ಸಂಸ್ಥೆಗಳು ಇನ್ನಿತರ ಜನಪದ ಸಂಘಟನೆಗಳು ಕಾಯಕಲ್ಪ ಕೊಡುವ ನಿಟ್ಟಿನಲ್ಲಿ ಆಲೋಚಿಸಬೇಕಾಗಿದೆ. ಇಲ್ಲ ಮತ್ತು ಈಗ ಇನ್ನೂ ಕೂಡ ಇದು ಕನ್ಸ್ಟ್ರಕ್ಷನ್ ಹಂತದಲ್ಲೇ ಇದೆ, ಸಂಪೂರ್ಣ ಆಗಬೇಕಾಗಿದೆ. ಸೊ ಮೋಸ್ಟ್ಲಿ ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿಯಾಗಿ ತಡೆಗೋಡೆ ಆಗಬೇಕು. ನೀವು ಹೇಳುವ ಹಾಗೆ ಮೇಲು ಅಂತಸ್ತಲ್ಲಿ ಏನು ನೆರಳು ಇರುವ ಹಾಗೆ ಆಗಬೇಕು. ಮಕ್ಕಳು ಇಲ್ಲಿ ಕುಳಿತುಕೊಂಡು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನಮಾನಗಳು ಸಾಧ್ಯ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನೂ ಕೂಡ ಸಂಪೂರ್ಣವಾಗಿ ಈ ಕಾಮಗಾರಿ ಮುಗಿದಿಲ್ಲ. ಇವತ್ತಿಗೂ ಕೂಡ ಕಾಮಗಾರಿ ಚಾಲ್ತಿಯಲ್ಲಿದೆ. ಸೊ ಆದಷ್ಟು ಸರಿಯಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ಕ್ರೀಡಾ ಇಲಾಖೆಯವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಕ್ರೀಡಾ ಇಲಾಖೆ ಏನಿದೆ ಅದು ಹಾಸನದಲ್ಲಿ ಕಚೇರಿ ಇದೆ, ಅವರಿಗೂ ಕೂಡ ನಾವು ಈಗಾಗಲೇ ಲೆಟರ್ ಕೊಟ್ಟಿದ್ದೇವೆ. ಸೊ ಅವರು ಇದನ್ನು ಹೆಚ್ಚು ಮುತುವರ್ಜಿ ವಹಿಸಿ ಮುಗಿಸ್ತಾರೆ ಅನ್ನೋಂಥದ್ದು ನನ್ನ ಭಾವನೆ. ಲಾಸ್ಟ್ ಏನಿದೆಯಲ್ಲ ಕೂಡ ಕಳೆದ ವರ್ಷದಿಂದ ಈ ಒಂದು ಏನು ಕ್ರೀಡಾಂಗಣ ಹೆಚ್ಚು ಬಳಕೆ ಆಗಬೇಕು ಅನ್ನುವಂಥದ್ದು ಇಲಾಖೆ ಉದ್ದೇಶನಾಗಿತ್ತು. ಮತ್ತು ಕ್ರೀಡಾ ಇಲಾಖೆಯವರು ಕೂಡ, ಏಕೆಂದರೆ ಇಲ್ಲಿ ಯಾರೂ ಬಳಸ್ತಾ ಇದ್ದರೆ ಇದು ಹಾಗೆ ಹಾಳು ಬಿದ್ದುಬಿಡ್ತದೆ ಎನ್ನುವಂಥ ಒಂದು ಭಾವನೆಯಲ್ಲಿ ನಾವೇ ವಿಶೇಷ ಆಸಕ್ತಿ ಈ ವರ್ಷ ಅಲ್ಲ, ಲಾಸ್ಟ್ ಇಯರ್ ಕೂಡ ಇಲ್ಲೇ ಆಡಿಸಿದ್ವಿ. ಸೊ ಆ ದೃಷ್ಟಿಯಲ್ಲಿ ನಾವು ಈಗಾಗಲೇ ಯುನೈಟೆಡ್ ಏನು ಕಸ್ಬಾ ಎಬ್ರು ಕೂಡ ಇಲ್ಲೇ ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಇತ್ಯಾದಿ ಬಂದು ಸ್ವಚ್ಛ ಮಾಡಲಿಕ್ಕೆ ಕಷ್ಟ ದಿಢೀರಂತ ಅನ್ನೋ ಕಾರಣಕ್ಕಾಗಿ ಆಗಲಿಲ್ಲ. ಹೋದ ಸರಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತು ತುಂಬ ಯಶಸ್ವಿ ಕ್ರೀಡಾಕೂಟವನ್ನು ಇಲ್ಲೇ ಆಚರಿಸಿದ್ವಿ ಇದೇ ಕ್ರೀಡಾಂಗಣದಲ್ಲಿ. ಮತ್ತು ಕ್ರೀಡಾಂಗಣ ಯಾವಾಗಲೂ ಕೂಡ ಬಳಕೆಯಲ್ಲಿದ್ದರೂ ಮಾತ್ರ ಅದು ಸಾಧ್ಯ ಆಗುತ್ತೆ. ಬಿಟ್ಟರೆ ಕ್ರೀಡಾಂಗಣ ರಚನೆ ಮಾಡಿ ಹಾಗೆ ಬಿಟ್ಬಿಟ್ರೆ ಅದಕ್ಕೆ ಮುಂದಿನಲ್ಲಿ ಎಲ್ಲ ಕ್ರೀಡಾಕೂಟಗಳು ಕೂಡ ಇಲ್ಲೇ ಆಗಬೇಕು ಅನ್ನುವಂಥದ್ದು ನಮ್ಮ ಸದುದ್ದೇಶ ಇದೆ. ಆದರೆ ಅದನ್ನು ಸರಿ ಮಾಡಿಕೊಂಡು ಮುಂದಿನ ವ್ಯವಸ್ಥೆ ಸರಿ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ಪಟ್ಟಣದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಮತ್ತು ಮುಕ್ತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬಾಲ್ಯ ವಿವಾಹ ಪದ್ಧತಿಯು ಸಾಮಾಜಿಕ ಅನಿಷ್ಟ ಪದ್ಧತಿಯಾಗಿದ್ದು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಆನಂದ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ನ ಸಹಯೋಗದಲ್ಲಿ ಬಾಲ್ಯ ವಿವಾಹ ಮುಕ್ತ ಕೆಆರ್ಪೇಟೆ ತಾಲೂಕು ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾ ಮತ್ತು ಪ್ರತಿಜ್ಞೆ ವಿಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಹಾಗೂ 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಮ್ಮ ಊರು, ನಮ್ಮ ಜಿಲ್ಲೆ ಹಾಗೂ ನಮ್ಮ ರಾಜ್ಯವನ್ನ ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಸೆಯಲ್ಲಿ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ನಾವೆಲ್ಲರೂ ಒಂದಾಗಿ ಸಾಮಾಜಿಕ ಅನಿಷ್ಟ ಪಿಡುಗಾಗಿ ಪರಿಣಮಿಸಿರುವ ಬಾಲ್ಯ ವಿವಾಹ ಪದ್ಧತಿಯನ್ನ ಬೇರು ಸಮೇತ ಕಿತ್ತು ಹಾಕಲು ಸಮಾಜದಲ್ಲಿ ವಾಸ ಮಾಡುವ ಎಲ್ಲಾ ವರ್ಗಗಳ ಜನರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಮಿಕ್ಕೆರೆ ವೆಂಕಟೇಶ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಬಾಲ್ಯ ವಿವಾಹದಂತಹ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಮಕ್ಕಳ ಸಹಾಯವಾಣಿ ಘಟಕಕ್ಕೆ 100ಕ್ಕೂ ಹೆಚ್ಚು ದೂರುಗಳು ಬಂದಿವೆ. ಹಾಗಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ನಿಶ್ಚಯಿಸಿ ನಿಶ್ಚಿತಾರ್ಥ ಹಾಗೂ ಮದುವೆ ಮಾಡುವುದು ಪ್ರಕರಣಗಳು ಕಂಡು ಬಂದರೆ ಕೂಡಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕಕ್ಕೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ವೆಂಕಟೇಶ್ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ದಂಡಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ವಹಿಸಿದ್ದರು. ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್, ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ದೇವರಾಜ್, ಕೆವಿ ಅರ್ಪಿತಾ, ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಎಸ್ ರಶ್ಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆ ಸುಷ್ಮಾ, ಪುರಸಭೆ ಮುಖ್ಯಾಧಿಕಾರಿ ನಟರಾಜ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾವತಿ, ಓಂಕಾರೇಗೌಡ ಪಾಟೀಲ್, ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಆನಂದೇಗೌಡ, ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಗೋರವಾಲೆ ನಾಗರಾಜ್, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪುಲಿಗೇರಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜೇಗೌಡ, ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಾದ ಕೆಬಿ ಧನಲಕ್ಷ್ಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು.
ಇದೇ ಸಂದರ್ಭದಲ್ಲಿ ದುಶ್ಚಟ ಮುಕ್ತ, ಬಾಲ್ಯ ವಿವಾಹ ಮುಕ್ತ ಸಮಾಜ ನಿರ್ಮಾಣ ಮಾಡುತ್ತೇವೆಂಬ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಕಳೆದ ತಿಂಗಳು 19ನೇ ತಾರೀಕು ಪ್ರಾರಂಭ ಮಾಡಿದ್ರಿ. ತದನಂತರ ತಾಲೂಕು ವೈಸಲ್ಲಿ ನಿಮ್ಮ ಕೇರ್ಪೇಟೆಯನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಜಾಥಾ ಯಶಸ್ವಿಯಾಗಿ ಆಗಿದೆ. ಈ ಒಂದು ಜಾಥಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ವೆಂಕಟೇಶ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ಅಶೋಕ್ ಅವರೇ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಪ್ರಮುಖವಾಗಿ ಈ ಸರ್ಕಾರಿ ಪಾಲಿಟೆಕ್ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕರೇ, ಸಿಬ್ಬಂದಿ ವರ್ಗದವರು, ನಮಗೆಲ್ಲ ಗೊತ್ತಾ ಇದೆ ಬಾಲ್ಯ ವಿವಾಹ ಅನ್ನುವಂಥದ್ದು ಏನಂತ. 18 ವರ್ಷ ಒಳಗಡೆ ಇರುವಂಥ ಹೆಣ್ಮಗಳಿಗೆ 21 ವರ್ಷ ಒಳಗಡೆ ಇರುವಂಥ ಗಂಡ್ಮಗಳಿಗೆ ಮದುವೆ ಆಗುವಂಥದ್ದು ಬಾಲ್ಯ ವಿವಾಹ. ಈ ಬಾಲ್ಯ ವಿವಾಹ ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಸಹ ನಡೀತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನೆಲ್ಲ ತಡೆಗಟ್ಟಬೇಕಪ್ಪ ಅಂತ ಬೆಂಬಲಿಸಿದಾಗ ರಕ್ಷಣೆ. ಹೀಗಾಗಿ ಈಗ ನಾವು ಎಷ್ಟೋ ಸ್ಲೋಗನ್ನ ಹೇಳ್ಕೊಂಡ್ ಬಂದ್ರಿ ಜಾಥಾ ಬರುವಾಗ. ಹೆಣ್ಮಕ್ಳು ಆಕೆನೆ ಬಾಲೆಗೆ ಆಕೆ ಮದುವೆ ಅಂತ. ಈ ಮದುವೆಯ ಸಂಕೋಲೆಯಲ್ಲಿ ಬಾಲೆಯನ್ನ ತಳ್ಳಿ ಆಕೆಯ ಜೀವನವನ್ನ ಹಾಳು ಮಾಡುವಂತ ಹಕ್ಕು ತಂದೆ ತಾಯಿಗಳಿಗೂ ಸಹ ಇಲ್ಲ. ತಂದೆ ತಾಯಿಗೆ ಇಲ್ಲ ಅಂತಂದ್ರೆ ಬೇರೆಯವ್ರಿಗಿರುತ್ತಾ? ಹಿಂಗಾಗಿ ನಾವೆಲ್ಲರೂ ಸಹ ಈ ಒಂದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮತ್ತು ತಾಲೂಕನ್ನ ಮಾಡ್ಬೇಕಪ್ಪ ಅಂದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು. ಈ ಒಂದು ಬಾಲ್ಯ ವಿವಾಹ ತಡೆಯುವಂಥದ್ದು ಸಾಮಾಜಿಕ ಹೊಣೆಗಾರಿಕೆ, ಸಾಮಾಜಿಕ ಜವಾಬ್ದಾರಿ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಾವು ಬರೀ ಹಕ್ಕನ್ನು ಮಾತ್ರ ಚಲಾವಣೆ ಮಾಡ್ತೀವಿ, ನಮ್ಮ ಕರ್ತವ್ಯಗಳನ್ನ ಮರ್ತು ಬಿಡ್ತೀವಿ. ಇವೆಲ್ಲ ಏನು ಈ ಒಂದು ಅನಿಷ್ಟ ಪದ್ಧತಿಗಳು ಏನಿದಾವೆ ಇವನ್ನೆಲ್ಲ ತಡೆಯುವಂತ ನಮ್ಮ ಕರ್ತವ್ಯ. ಯಾಕಂದ್ರೆ ಈ ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೀರಿ ಅಂತಂದ್ರೆ, ಸಮಾಜ ಚೆನ್ನಾಗಿರ್ಬೇಕಂದ್ರೆ ಸಮಾಜ ಚೆನ್ನಾಗಿರುವಂಥದ್ದು ನಾವು ಶ್ರಮಿಸ್ಬೇಕು. ಸಮಾಜದಲ್ಲಿ ನಾವು ಒಂದು ಭಾಗ. ಹಿಂಗಾಗಿ ಈಗಿನ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾರಿಗ ಏನಾದ್ರೆ ನಮ್ಗೇನಾಗ್ಬೇಕು ಅನ್ನೋಂಥ ಭಾವನೆ ಎಲ್ಲರಲ್ಲಿ ಬಂದ್ಬಿಟ್ಟಿದೆ. ಈ ಒಂದು ಮತ್ತೆ ಸ್ವಾವಲಂಬಿ ಜೀವನ ಅನ್ನೋಂಥ ಜೊತೆಲಿ ಬರೀ ನಮ್ಮ ಜೀವನಗಳು ಅಷ್ಟೇ ನೋಡ್ಕೊಂತ ಇದ್ವಿ, ಬೇರೆಯವರಿಗೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅದರಿಂದಾಗಿ ನಾವು ಸಾಮಾಜಿಕ ಕಳಕಳಿ, ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ ಅನ್ನೋಂಥ ಇನ್ಫಾರ್ಮೇಶನ್ ತಮಗೆ ಗೊತ್ತಾದ್ರೆ ತಾವು ದಯವಿಟ್ಟು 1098 ಪೊಲೀಸ್ ಖಾತೆ ಮಕ್ಕಳ ಸಹಾಯವಾಣಿಗೆ ಮಾಡ್ಬೋದು, ಅಥವಾ 112 ಪೊಲೀಸ್ ಇಲಾಖೆಗೆ ಮಾಡ್ಬೋದು, ಅಥವಾ 15 ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನಾಲ್ಸ ಹೆಲ್ಪ್ಲೈನ್ ನಂಬರ್ ಸಹ ಇದೆ, ಅದಕ್ಕೂ ಸಹ ಮಾಡ್ಬೋದು. ಯಾರು ಮಾಡ್ತಾರೆ ಅಟ್ಲೀಸ್ಟ್ ಈ ಮಾಹಿತಿ ಕೊಡುವಂಥದ್ದು ಒಂದು ಹೆಣ್ಮಗಳು ಭವಿಷ್ಯವನ್ನ ನಾವು ಇದ್ ಮಾಡ್ಬೋದು, ರೂಪಿಸ್ಬೋದು. ಯಾಕಂದ್ರೆ ಆ ಹೆಣ್ಮಕ್ಳು 18 ವರ್ಷ ಒಳಗಡೆ ಏನ ಮದ್ವೆ ಆದಾಗ ಅವಳ ಜೀವನವೇ ನರಕ ಆಗುತ್ತೆ. ಆಕೆನೇ ಮಗು, ಆ ಮಗು ಮತ್ತೆ ಒಂದು ಮಗು ಆದಾಗ ಅವಳ ದೈಹಿಕ ಶಕ್ತಿ, ಅವಳ ಮಾನಸಿಕ ಆರೋಗ್ಯ ಏನಾಗ್ಬೇಕು ಹೇಳಿ. ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ವೈಸ್ ಅಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ. ಹಿಂಗಿದ್ದಾಗ ನಾವು ಇಲ್ಲೆಲ್ಲ ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಎಲ್ಲ ಅನೇಕ ವಿಚಾರಗಳಿತ್ತು, ಇವಾಗ ಆದಷ್ಟು ಕಡಿಮೆ ಆಗ್ತಾ ಇದೆ. ಅಂದ್ರೆ ಅದರ ಬಗ್ಗೆ ತಿಳುವಳಿಕೆ ಮತ್ತು ಅವೇರ್ನೆಸ್ ಇಂದಾಗಿ ಕಡಿಮೆ ಆಗ್ತಾ ಇದೆ. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಬಾಲ್ಯ ವಿವಾಹ ಆಗ್ಬೋದು, ಭ್ರೂಣ ಹತ್ಯೆ ಆಗ್ಬೋದು, ಇವನ್ನೆಲ್ಲನ ತಡೆದಾಗ ಖಂಡಿತ ಇವನ್ನ ಝೀರೋ ತರ್ಬೋದು ನಾವು. ಆ ಮೂಲಕ ನಾವೇನು ಮಂಡ್ಯನ ಇಂಡಿಯಾ ಅಂತೀರಿ, ಈ ಒಳ್ಳೆ ವಿಚಾರದಲ್ಲಿ ಮಂಡ್ಯನ ಇಂಡಿಯಾ ಅಂತ ಅಂದ್ಕೊಂಡಾಗನ ಈ ಒಂದು ಅನಿಷ್ಟ ಪದ್ಧತಿ ತಡೆಯೋದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಸಹ, ಎಲ್ಲ ಸಾರ್ವಜನಿಕರು ಸಹ ಸಹಕರಿಸಿ ಇದ್ರ ಬಗ್ಗೆ ಹೆಚ್ಚೆಚ್ಚು ಅವೇರ್ನೆಸ್ ಮಾಡಿಸಿ ಹೆಚ್ಚೆಚ್ಚು ಈ ತರ ಕಾರ್ಯಕ್ರಮಗಳನ್ನ ತಹಶೀಲ್ದಾರ್ ಅವರು ರೂಪಿಸಿ, ನಮ್ಮ ಪೊಲೀಸ್ ಇಲಾಖೆಯವರು ಸಹ ಕೈ ಜೋಡಿಸಿ ಈ ಒಂದು ಈ ಬಾಲ್ಯ ವಿವಾಹ ಅಭಿಯಾನ ಏನಿದೆ, ಈ ಬಾಲ್ಯ ವಿವಾಹ ತಡೆಗಟ್ಟುವಂತ ಅಭಿಯಾನನ ಯಶಸ್ವಿಗೊಳಿಸಿ ಆ ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯನ್ನ, ಮಂಡ್ಯದಲ್ಲಿ ಬರುವಂತ 7 ತಾಲೂಕುಗಳನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮತ್ತು ತಾಲೂಕನ್ನು ಮಾಡುವಂತದ್ದು ಎಲ್ಲರೂ ಸಹ ಸಂಕಲ್ಪ ಮಾಡಿ ಸಹಕರಿಸಿ ಅಂತ ಈ ಮೂಲಕ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಮಾತಾಡೋಕೆ ಅವಕಾಶ. ಕಾನೂನು ಸೇವೆಗಳ ಪ್ರಾಧಿಕಾರದವರು ಬಂದಿದ್ದಾರೆ. ಅವ್ರಿಗೂ ಕೂಡ ಅವರ ಎಲ್ಲ ಬ್ಯುಸಿ ಸ್ಕೆಡ್ಯೂಲ್ನ ಬಿಟ್ಟು ಇದಕ್ಕೆ ಬಂದಿದ್ದಾರೆ ಅಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಒಂದು ಸಾಮಾಜಿಕ ಪಿಡುಗು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮ ವೆಂಕಟೇಶ್ ಅವರು ಕೂಡ ಬಂದು ಮೊದಲೇ ಮೀಟಿಂಗ್ ಮಾಡಿ ನಮಗೆಲ್ಲ ನಿರ್ದೇಶನಗಳನ್ನ ಕೊಟ್ಟರು. ಈ ರೀತಿ ಮಾಡಿದ್ರೆ ನಾವು ನಮ್ಮ ಒಂದು KR ಪೇಟೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದು ನಮಗೆ ತಿಳಿದು ಬಂದಿರೋದ್ರಿಂದ ಈ ಒಂದು ಇದನ್ನು ನಾವೆಲ್ಲ ಸಮಸ್ತ ತಾಲೂಕು ಆಡಳಿತ ಜವಾಬ್ದಾರಿಯನ್ನು ಹೊತ್ತು ಪ್ರತಿಯೊಂದು ಹಂತದಲ್ಲೂ ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿ ಅರಿವು ಮೂಡಿಸಿ ಈ ಒಂದು ನಮ್ಮ ತಾಲೂಕಿಗೆ ಏನು ಅಂಟಿರುವಂತಹ ಪಿಡುಗು ಇದೆ, ನಮ್ಮ ಬಾಲ್ಯ ವಿವಾಹ ಮುಕ್ತವನ್ನು ಮಾಡಲೇಬೇಕು ಅಂತ ನಾವೆಲ್ಲ ಒಂದು ಪಣ ತಗೊಂತೀವಿ ಸರ್. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿ
ಲೆವೆಲಲ್ಲೂ ಕೂಡ ಮಾಡ್ತೀವಿ. ಮನೆ ಮನೆ ಸಮೀಕ್ಷೆಗಳನ್ನ ಮಾಡಿಕೊಂಡು ಏನು ಮದುವೆಗಳು ಆಗುವಂತಹ ಸ್ಥಳಗಳಿರ್ಬೋದು ಅಥವಾ ನಮ್ಮ ಟೆಂಪಲ್ಗಳಿರ್ಬೋದು, ಚರ್ಚ್, ಮಸ್ಜಿದ್ ಎಲ್ಲ ಲೆವೆಲಲ್ಲೂ ಕೂಡ ನಾವು ಒಂದು ನಮ್ಮ ಎಲ್ಲರ ಸಹಯೋಗದೊಂದಿಗೆ ಮಾಡಿ ಒಂದು ಪಿಡುಗಿಂದ ಹೊರಗಡೆ ಬರೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ತಾಲೂಕು ಆಡಳಿತ ವತಿಯಿಂದ ಭರವಸೆ ಕೊಡ್ತಾ ತಾವೆಲ್ಲರೂ ಆಗಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೊಡಗು ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಮತ್ತು ಮುಕ್ತ ಬೃಹತ್ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು, ಬಿಆರ್, ಬೈಕುಪ್ಪ.